ಸ್ನೇಹಿತರೆ, ನಮಸ್ಕಾರ. ಒಂದು ಕಡೆ ಸಾಲು ಸಾಲು ಸಕ್ಸಸ್, ಇನ್ನೊಂದು ಕಡೆ ಸಾಲು ಸಾಲು ವಿವಾದ. ದರ್ಶನ್ಗೆ ಈ ಬಾರಿ ಬೆಂಬಿಡದ ಭೂತದಂತೆ ಕಾಡಿದಂಥ ವಿವಾದಗಳು ಒಂದಲ್ಲ ಎರಡಲ್ಲ. ದರ್ಶನ್ ಮುಟ್ಟಿದೆಲ್ಲವೂ ಕೂಡ ಈಗ ಹಾವಾಗಿ ಕಚ್ಚುತ್ತಾ ಇದೆ. ಹಗ್ಗ ಅಂತೇಳಿ ಮುಟ್ಟಿದ್ರು ಕೂಡ ಅದು ಹಾವಾಗ್ತಿದೆ. ದರ್ಶನ್ ಏನೇ ಮಾಡಿದ್ರು ಕೂಡ ಅದು ತಪ್ಪಾಗ್ತಿದೆ. ದರ್ಶನ್ಗೆ ಈಗ ಕಳೆದ ಒಂದು 4-5 ವರ್ಷಗಳಿಂದ ವಿಪರೀತವಾದಂತಹ ಒಂದು ಹಿನ್ನಡೆ ಅನುಭವಿಸುವಂತೆ ಮಾಡ್ತಾ ಇರೋದು ಈ ವಿವಾದಗಳೇ. ಬೇಡ ಅಂದ್ರೂ ಕೂಡ ವಿವಾದಗಳು ಬಂದು ಬಂದು ದರ್ಶನ್ ಮೈ ಮೇಲೆ ಬೀಳ್ತಿದ್ದಾವೆ. ದರ್ಶನ್ ಎಣ್ಣೆ ಹೊಡಿತಾರೆ, ದರ್ಶನ್ ಗಲಾಟೆ ಮಾಡ್ತಾರೆ, ದರ್ಶನ್ಗೆ ಬೇರೆ ಬೇರೆ ಚಟಗಳಿದ್ದಾವೆ, ದರ್ಶನ್ಗೆ ಪವಿತ್ರಗೌಡ ಅನ್ನುವಂಥ ಹೆಣ್ಣಿನ ಸಹವಾಸ ಇದೆ. ಈ ರೀತಿ ಬೇರೆ ಬೇರೆ ಕಾರಣಗಳು ಕೂಡ ದರ್ಶನ್ ಅವರ ಹೆಸರು ಹಾಳಾಗೋದಕ್ಕೆ ಒಂದೊಂದೇ ಪಾಯಿಂಟ್ಸ್ಗಳು ಅಂತಲೂ ಹೇಳ್ಬೋದು. ಚಿತ್ರರಂಗದಲ್ಲಿ ಎಷ್ಟೇ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದರೂ ಕೂಡ, ಆಮೇಲೆ ಚಿತ್ರರಂಗದಲ್ಲಿ ಒಬ್ಬ ಕರ್ಣನ ರೀತಿಯಲ್ಲಿ ಗುರುತಿಸ್ಕೊಂಡಿರುವಂಥ ದರ್ಶನ್ಗೆ ವಿಪರೀತವಾದಂಥ ಗೌರವ ಕೊಡುವಂತಹ ಸಮೂಹ ಒಂದು ಕಡೆ ಆದರೆ, ದರ್ಶನನ್ನು ಇವತ್ತಿಗೆ ವಿಪರೀತವಾಗಿ ಹೇಟ್ ಮಾಡುವಂಥ ಇನ್ನೊಂದು ಸಮುದಾಯವು ಕೂಡ ಇಡೀ ಕರ್ನಾಟಕದಲ್ಲಿ ಹುಟ್ಟುಕೊಂಡಿದೆ. ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ದರ್ಶನ್ ಇದುವರೆಗೆ ಮಾಡಿದಂತಹ ಬೇರೆ ಬೇರೆ ಪಾಪ ಕೃತ್ಯಗಳು ಒಂದು ಕಡೆ ಆದರೆ, ಇದು ಒಂದು ತೂಕ ಅನ್ನೋದು ಈಗ ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಮಾತನಾಡ್ತಿರುವಂಥ ಮಾತುಗಳು. ಯಾಕಂತ ಹೇಳಿದ್ರೆ ದರ್ಶನ್ ಮಾಡಿರುವಂಥ ಕೃತ್ಯವನ್ನು ಯಾರೂ ಕೂಡ ಬೆಂಬಲಿಸೋಕೆ ಸಾಧ್ಯನೇ ಇಲ್ಲ. ದರ್ಶನ್ ಕೆರಿಯರ್ನಲ್ಲೇ ಈ ರೇಣುಕಾಸ್ವಾಮಿ ಹತ್ಯೆ ಇದೆಯಲ್ಲ, ಇದು ಒಂದು ಅಳಿಸಲಾಗದಂಥ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಬಹುಶಃ ದರ್ಶನ್ ಬದುಕಿರುವಷ್ಟು ದಿನವೂ ಕೂಡ ಇದೊಂದು ಪಾಪ ಪದ್ಯ ದರ್ಶನ್ಗೆ ಕಾಡದೇ ಇರಲಾರದು. ಜೊತೆಗೆ ದರ್ಶನ್ ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗಿ ಚುಚ್ಚುತ್ತಿರೋದಕ್ಕೆ ಕಾರಣನೂ ಕೂಡ ಇರಬೇಕಲ್ವಾ. ದರ್ಶನ್ಗೆ ಈಗ ಸಹಜವಾಗಿ ಗ್ರಹಗತಿ ಹೇಗಿದೆ, ದರ್ಶನ್ ಜಾತಕ ಹೇಗಿದೆ, ಜೊತೆಗೆ ದರ್ಶನ್ಗೆ ಇನ್ನೆಷ್ಟು ಸಮಯಗಳ ಕಾಲ ಇದೇ ರೀತಿಯಾದಂತಹ ಸವಾಲುಗಳು ಸಂಕಷ್ಟಗಳು ಮೇಲಿನ ಮೇಲೆ ಎದುರಾಗ್ತಾ ಇರುತ್ತೆ. ಜೊತೆಗೆ ದರ್ಶನ್ ಅವರ ಜನ್ಮ ರಾಶಿ ನಕ್ಷತ್ರ ಇವೆಲ್ಲವನ್ನು ಕೂಡ ನೋಡಿದಾಗ ಯಾವ ರೀತಿಯಾದಂತಹ ಪರಿಹಾರಗಳು ಮತ್ತು ಯಾವ ರೀತಿಯಾದಂತಹ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಎದುರಾಗಬಹುದು ಅನ್ನುವಂತೂ ಕೂಡ ಈಗ ಜ್ಯೋತಿಷಿಗಳು ಮತ್ತು ಈ ಜ್ಯೋತಿಷ್ಯವನ್ನ ಬಲ್ಲವರು ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ಗೆ ಮುಂದಿನ ಕೆರಿಯರ್ ಹೇಗಿರುತ್ತೆ, ದರ್ಶನ್ಗೆ ಈ ಪ್ರಕರಣ ಸುತ್ತಿ ಹಾಕೊಳ್ಳೋದಕ್ಕೆ ಕಾರಣ ಏನು, ಯಾವಾಗ ಜಾಮೀನು ಸಿಗ್ಬೋದು, ಜೊತೆಗೆ ದರ್ಶನ್ ಬದುಕು ಯಾವಾಗ ಬದಲಾಗಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ಗೆ ಇರುವಂಥ ಪಾಪ್ಯುಲಾರಿಟಿ, ದರ್ಶನ್ಗೆ ಇರುವಂತಹ ಜನರ ಮೆಚ್ಚುಗೆ, ದರ್ಶನ್ಗೆ ಇದ್ದಂತಹ ಅಭಿಮಾನಿಗಳ ಸಮೂಹ ಅದನ್ನು ವರ್ಣಿಸೋಕ್ಕೂ ಕೂಡ ಸಾಧ್ಯವೇ ಇಲ್ಲ. ಒಬ್ಬ ಸಾಮಾನ್ಯ ಮನೆಯ ಹುಡುಗ ಒಂದು ಟೈಮ್ನಲ್ಲಿ ಹಾಲು ಹಾಕ್ತಾ ಇದ್ದಂತಹ ಮತ್ತು ಸಿನಿಮಾ ಸೆಟ್ನಲ್ಲಿ ಡೈಲಿ ವೇಜಸ್ಗೆ ಕೆಲಸವನ್ನು ಮಾಡ್ತಿದ್ದಂತಹ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಡೀ ಕನ್ನಡ ಚಿತ್ರರಂಗವನ್ನೇ ಅಲ್ಲಾಡಿಸುವ ಮಟ್ಟಿಗೆ ಬೆಳೀತಾನೆ ಅಂತ ಹೇಳಿದ್ರೆ ಬಹುಶಃ ಆತನ ಶ್ರಮ ಅದರ ಹಿಂದೆ ಎಷ್ಟಿರ್ಬೋದು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇವತ್ತಿಗೆ ದರ್ಶನ್ ಕೆಟ್ಟವನು, ಇವತ್ತಿಗೆ ದರ್ಶನ್ ಕೊಲೆಗಾರ, ಇವತ್ತಿಗೆ ದರ್ಶನ್ ಒಂದು ರೀತಿಯಲ್ಲಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡಂತಹ ಸಮಾಜದ ದ್ರೋಹಿ, ದರ್ಶನ್ ಇವತ್ತಿಗೆ ಒಂದು ರೀತಿಯಲ್ಲಿ ಕಿಡಿಗೇಡಿ, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಅವ್ರನ್ನ ಕರಿತಾ ಇದ್ದೇವೆ, ದೂಷಿಸ್ತಾ ಇದ್ದೇವೆ, ಎಲ್ಲವೂ ಕೂಡ ಮಾಡ್ತಿದ್ದೇವೆ. ಆದರೆ ದರ್ಶನ್ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ಯಾರೂ ಕೂಡ ಮರಿಬಾರ್ದು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ದರ್ಶನ್ನು ಬಡವರ ಪಾಲಿಗೆ ನಿಂತಹ ರೀತಿಯನ್ನು ನಾವು ಮರಿಬಾರ್ದು. ದರ್ಶನ್ನು ಸಾಕಷ್ಟು ಜನ ಕಲಾವಿದರ ಬಾಳಲ್ಲಿ ಮಾಡಿದಂತಹ ಒಂದೊಂದು ಸಹಾಯವನ್ನು ಕೂಡ ಯಾರೂ ಕೂಡ ಮರಿಬಾರ್ದು. ಅದನ್ನು ಕೂಡ ನಾವು ನೆನಪಿಸ್ಕೊಳ್ಳೇಬೇಕು. ಅಷ್ಟು ಒಳ್ಳೆ ಮನಸ್ಸು ಇರುವಂಥ ವ್ಯಕ್ತಿ ದರ್ಶನ್ ಅಂಥೇಳಿ ಸಾಕಷ್ಟು ಜನ ಆತನನ್ನು ಹಾಡಿ ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತನಿಗೆ ಇರುವಂತಹ ಜನ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನು ಯೋಚನೆ ಮಾಡಿ. ಇವತ್ತಿಗೂ ಕೂಡ ದರ್ಶನನ್ನು ಎಷ್ಟು ಜನ ಹೇಟ್ ಮಾಡ್ತಾರೋ ಅಷ್ಟೇ ಜನ ಇವತ್ತಿಗೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಇವತ್ತಿಗೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ದರ್ಶನನ್ನು ಹೇಟ್ ಮಾಡ್ತಿರುವಂತಹ ಸಂಖ್ಯೆ ಹೆಚ್ಚಾಗಿರ್ಬೋದು, ಬಟ್ ಪ್ರೀತಿಸ್ತಿರುವಂಥ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದು. ಅದು ಬಿಟ್ಟರೆ ದರ್ಶನ್ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆದರೆ ಬಹುಶಃ ದರ್ಶನನ್ನು ಇನ್ನಷ್ಟು ಜನ ಇಷ್ಟಪಡಬಹುದು ಅನ್ನೋದು ಕೂಡ 100% ಸತ್ಯ. ನಟ ದರ್ಶನ್ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂಥ ನಟ. ಆದರೆ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಅರೆಸ್ಟ್ ಆಗ್ತಾನೋ ಆಗ ದರ್ಶನ್ ಇಡೀ ಕೆರಿಯರ್ನ ಕಪ್ಪು ಚುಕ್ಕೆಯಾಗಿ ಇದೊಂದು ಪ್ರಕರಣ ಬದಲಾಗಿ ಬಿಡುತ್ತೆ. ಏನೋ ಮಾಡೋಕ್ಕೆ ಸಾಧ್ಯವಿಲ್ಲ, ಅದು ಸ್ವಾಭಾವಿಕ ಕೂಡ. ಇನ್ನು ಇದರ ಹಿಂದೆ ದರ್ಶನ್ ಸಾಕಷ್ಟು ನೋವನ್ನು ತಿಂದಿದ್ದಾನೆ, ಸಾಕಷ್ಟು ಅನುಭವಿಸ್ತಿದ್ದಾನೆ, ಇವೆಲ್ಲದೂ ಕೂಡ ಸತ್ಯ. ಈಗ ಜೈಲಿಗೆ ಹೋದ್ಮೇಲೂ ಕೂಡ ದರ್ಶನ್ಗೆ ಇಂಥದ್ದೊಂದು ಪಾಪ ಪ್ರಜ್ಞೆ ನಿರಂತರವಾಗಿ ಕಾಡ್ತಿದೆ ಅನ್ನೋದು ಕೂಡ ಸತ್ಯ.
ಇಲ್ಲಿ ಈ ದರ್ಶನ್ ವೃತ್ತಿ ಬದುಕಿಗೆ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಅನ್ನೋದನ್ನ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಇದ್ರ ಜೊತೆಗೆ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು ಕೂಡ ಸಿಕ್ಕಿವೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಒಬ್ಬರು ಒಂದೊಂದು ರೀತಿಯ ಬಿಗ್ ಬಾಸ್ಗೆ ಅತಿಥಿಯಾಗಿ ಬಂದು ಖ್ಯಾತಿಯನ್ನು ಪಡೆದಿರುವಂತಹ ಮತ್ತು ಜ್ಯೋತಿಷ್ಯದಲ್ಲಿ ವಿಶೇಷವಾದಂತಹ ಪರಿಣಿತಿಯನ್ನು ಹೊಂದಿರುವಂತಹ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿಯವರು ದರ್ಶನ್ ಕುರಿತಾದಂತಹ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ರಾಶಿ ನಕ್ಷತ್ರವನ್ನು ನೋಡಿ ದರ್ಶನ್ ಕುರಿತಾದಂಥ ಒಂದಷ್ಟು ರಣರೋಚಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. 14-15 ವರ್ಷಗಳಲ್ಲಿ ಅವರು ಒಂದಲ್ಲ ಒಂದು ವಿವಾದವನ್ನ ಮಾಡಿಕೊಳ್ತಾ ಇದ್ದಾರೆ, ಸಿಲುಕಿಕೊಳ್ತಾ ಇದ್ದಾರೆ. ಕೋಪ ಅನ್ನೋದು ಆಯುಧವೂ ಹೌದು, ದೌರ್ಬಲ್ಯವೂ ಹೌದು. ಆತುರಗಾರನಿಗೆ ಬುದ್ಧಿಮಟ್ಟ ದರ್ಶನ್ ಅವರ ಜೀವನದಲ್ಲೂ ಕೂಡ ಇದೇ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು ಇಲ್ಲಿ ಸ್ವಾಮೀಜಿಗಳು ಹೇಳ್ತಿರುವಂತಹ ಮಾತು. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ನಾವು ಹೇಳಬಾರ್ದು. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬರ್ತದೆ ಅಂಥೇಳಿ ಇಲ್ಲಿ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಹೇಳೋದ್ರ ಮೂಲಕ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇಲ್ಲ. ಅಂದರೆ ಕಾನೂನಿನ ಪ್ರಕಾರ ದರ್ಶನ್ ಮಾಡಿದ್ದು ತಪ್ಪೆ. ಆದರೆ ಇಲ್ಲಿ ದರ್ಶನ್ ಅಂಡ್ ಇಡಿ ಗ್ಯಾಂಗ್ ಈ ರೀತಿ ಮಾಡೋದಕ್ಕೆ ಒಂದು ಕ್ರಿಯೆ ಇದೆ, ಅದಕ್ಕೆ ಪ್ರತಿಕ್ರಿಯೆ ದರ್ಶನ್ ಅಂಡ್ ಇಡಿ ಗ್ಯಾಂಗ್ನಿಂದ ಬಂದಿದೆ ಅಂತೇಳಿ. ಕಾನೂನಿನ ಪ್ರಕಾರ ಅಕ್ಷಮ್ಯ ಅಪರಾಧ ಮತ್ತು ಶಿಕ್ಷಾರ್ಹ ಅಪರಾಧ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ದರ್ಶನ್ ಅವರ ಜನ್ಮರಾಶಿ ನಕ್ಷತ್ರ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಮುಂದೇನಾಗಬಹುದು ಅನ್ನೋದನ್ನ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ವಿವರಿಸಿ ಹೇಳಿದ್ದಾರೆ. ದರ್ಶನ್ಗೆ ಕುರಿತಾದಂತಹ ಒಂದಷ್ಟು ರೋಚಕ ಇನ್ಫಾರ್ಮೇಶನ್ಸ್ಗಳನ್ನು ತೆರೆದಿಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ 2011ರಿಂದ ಗುರುದಶ ಶುರುವಾಗಿದೆ. ದರ್ಶನ್ ಆಗ ದೊಡ್ಡ ಅಪವಾದವನ್ನ ಎದುರಿಸಿದ್ರು. ಹಲವು ದಿನ ಜೈಲಿನಲ್ಲಿ ಕೂಡ ಇದ್ರು. ಹೊರಗೆ ಇರುವಂತ ದರ್ಶನ್ಗೂ ಆಂತರ್ಯದಲ್ಲಿ ಇರುವಂತ ದರ್ಶನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಗುರುದಶ ಶುರುವಾಗಿದ್ದಿನಿಂದ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದ್ದಾವೆ. ಜೊತೆಗೆ ಅವರು ಮೇಲೆ ಹೋಗೋದು, ಪಾತಾಳಕ್ಕೆ ಬೀಳೋದು ಇವು ಕಾಮನ್ ಆಗಿ ಹೋಗಿದೆ ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ಹೇಳ್ತಾರೆ. 2013ರ ನಂತರ ಬಿಡುಗಡೆ ಆದಂತಹ ಯಾವ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿಲ್ಲ. 2023ರ ನವೆಂಬರ್ನಿಂದ 2024ರ ಅಕ್ಟೋಬರ್ವರೆಗೆ ಕುಜ ಭುಕ್ತಿ ಇದೆ. ಕುಜ ತುಂಬಾ ಕೋಪ ಮಾಡ್ಕೊಳ್ಳೋನು, ಕಾರಾಗೃಹ ವಾಸವನ್ನು ಕೂಡ ಕೊಡ್ತಾನೆ. ಅಲ್ಲಿಯೇ ಕೇತು ಬೇರೆ. ಹೀಗಾಗಿ ಅಪನಿಂದನೆ ಹೆಚ್ಚಾಗ್ತಾ ಹೋಗ್ತದೆ. ತುಂಬ ಜಾಗೃತದಿಂದ ಇರಬೇಕಾಗ್ತದೆ. ದರ್ಶನ್ ಆದ ದಿನ ನೋಡೋದಾದ್ರೆ ಮಂಗಳವಾರ ಅವರು ಅರೆಸ್ಟ್ ಆಗಿದ್ದಾರೆ. ಹುಟ್ಟಿದಾಗಲೂ ಕೂಡ ಅರೆಸ್ಟ್ ಆದಾಗಲೂ ಕೂಡ ಗುರು ಇದ್ದಾನೆ. ಅಂದರೆ ದರ್ಶನ್ ಹುಟ್ಟುವಂಥ ಸಂದರ್ಭದಲ್ಲೂ ಕೂಡ ಗುರು ಇದ್ದಾನೆ, ಅರೆಸ್ಟ್ ಆಗುವಂಥ ಸಂದರ್ಭದಲ್ಲೂ ಕೂಡ ಗುರು ಇದ್ದಾನೆ. 2024ರ ಅಕ್ಟೋಬರ್ವರೆಗೂ ಕೂಡ ಅವರಿಗೆ ಇಂತಹದ್ದೇ ಕಠಿಣಗಳು ಎದುರಾಗ್ತಾನೆ ಇರ್ತವೆ. ಅಕ್ಟೋಬರ್ ನಂತರ ಅವರ ಜೀವನ ಬದಲಾಗ್ತದೆ. ದರ್ಶನ್ಗೆ ಅಕ್ಟೋಬರ್ 28ರವರೆಗೂ ಕೂಡ ಜಾಮೀನು ಅಸಾಧ್ಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಇನ್ನೂ ಕೂಡ ದರ್ಶನ್ಗೆ ಕಹಿ ದಿನಗಳು ದೂರ ಆಗಿಲ್ಲ ಅನ್ನೋದನ್ನ ಸ್ವಾಮೀಜಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಸ್ವಾಮೀಜಿ ಹೇಳೋದು ನಿಜವಾದ್ರೆ ಇನ್ನೂ 2-2.5 ತಿಂಗಳು ದರ್ಶನ್ ಜೈಲಿನಲ್ಲಿ ಕುಳಿಯೋದು ಅನಿವಾರ್ಯ ಆಗಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಏಳಿಗೆ ಇರೋದು ಅಕ್ಟೋಬರ್ ನಂತರ. ದರ್ಶನ್ ಏನೇ ಮಾಡಿದ್ರು ಕೂಡ ಅಕ್ಟೋಬರ್ 28ರ ನಂತರ ಮಾಡಬೇಕು. ಅಕ್ಟೋಬರ್ 28ರವರೆಗೆ ದರ್ಶನ್ ಅವರ ಜೀವನ ಕಂಪ್ಲೀಟ್ ಆಗಿ ಡೋಲಾಯಮಾನ ಆಗಿರಲಿದೆ ಅನ್ನೋದು ಇಲ್ಲಿ ಸ್ವಾಮೀಜಿಗಳು ಹೇಳ್ತಿರುವಂತ ಮಾತು. ಹಾಗೇನೆ ಈ ಅಕ್ಟೋಬರ್ ನಂತರ ದರ್ಶನ್ ಬದುಕು ಕಂಪ್ಲೀಟ್ ಆಗಿ ಬದಲಾಗಲಿದೆ ಅನ್ನೋದು ಮಾತ್ರ 100% ಸತ್ಯ ಅಂತ ಕೂಡ ಹೇಳ್ತಾರೆ. ಚಾನ್ಸಸ್ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ಗೆ ಈಗಿರುವಂಥ ಸಿಚುವೇಶನ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗೋದು ಅನುಮಾನ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ವಕೀಲರು ಕೂಡ ಬೇಲಿಗೆ ಅರ್ಜಿಯನ್ನು ಸಲ್ಲಿಸೋದು ಕೂಡ ಅನುಮಾನ ಇದೆ. ಇನ್ನು ಬೇಲ್ ಅರ್ಜಿ ಸಲ್ಲಿಸಿದ್ರು ಕೂಡ ಬೇಲಂತೂ ಸಿಗಲ್ಲ ಅನ್ನೋದು ಸ್ಪಷ್ಟ. ಯಾಕಂತ ಹೇಳಿದ್ರೆ ಸಾಕ್ಷಿ ನಾಶ ಅದು ಇದು ಸಾಕಷ್ಟು ಆರೋಪಗಳು ದರ್ಶನ್ ಮೇಲೆ ಇದೆ. ಹೀಗಾಗಿ ಬೇಲ್ ಅಂತೂ ಸಿಗೋದು ಡೌಟು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕನೂ ಕೂಡ ತಕ್ಷಣಕ್ಕೆ ಬೇಲ್ ಕೊಡೋದು ಅನುಮಾನ. ನಂತರವೂ ಕೂಡ ವಿಚಾರಣೆಯನ್ನು ನಡೆಸಿ ಮತ್ತು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂಥ ಕೋರ್ಟು ಒಂದಷ್ಟು ಕಾಲಗಳ ಕಾಲ ಅಲಿಸಿ ನಂತರ ಬೇಲನ್ನು ಕೊಡ್ಬೋದು. ಹೀಗೆ ಮಾಡುವಾಗ ಸ್ವಾಮೀಜಿ ಹೇಳಿದಂಥ ಡೇಟ್ಗೂ ಮತ್ತು ಇಲ್ಲಿ ದರ್ಶನ್ ಹೊರಗಡೆ ಬರೋದಕ್ಕೂ ಸಾಮ್ಯತೆ ಬಂದರೂ ಕೂಡ ಬರಬಹುದು ಅಂತ ಹೇಳಿ ಲೆಕ್ಕಾಚಾರಗಳು ಪ್ರಾಕ್ಟಿಕಲ್ ಆಗಿ ನೋಡಿದಾಗಲೂ ಕೂಡ ಗೊತ್ತಾಗ್ತಿದೆ. ಯಾಕೆಂತ ಹೇಳಿದ್ರೆ ಸದ್ಯಕ್ಕಂತೂ ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ಜಾಮೀನನ್ನು ನೀಡಿದ ಬಳಿಕನೇ ಹೊರಗಡೆ ಬರಬೇಕು. ಆ ಜಾಮೀನು ಸದ್ಯಕ್ಕಂತೂ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ. ಸೊ ದಟ್ ಅಕ್ಟೋಬರ್ 28ರ ಬಳಿಕ ದರ್ಶನ್ ಬಾಳು ಮತ್ತೊಮ್ಮೆ ಬದಲಾಗುತ್ತೆ ಅನ್ನೋದು ಕೂಡ ಕ್ಲಿಯರ್. ಅಲ್ಲಿಗೆ ಅವತ್ತು 2011ರಲ್ಲಿ ದರ್ಶನ್ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಸಾರಥಿ ಅನ್ನುವಂಥ ಸೂಪರ್ ಹಿಟ್ ಸಿನಿಮಾ ದೊಡ್ಡ ರೆಕಾರ್ಡನ್ನೇ ಮಾಡಿತ್ತು. ದರ್ಶನ್ಗೆ ಮರು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇವತ್ತಿಗೆ ಅಕ್ಟೋಬರ್ಗೆ ಹೊರಬರುವಂಥ ಸಂದರ್ಭದಲ್ಲಿ ಇನ್ಯಾವ ಸಿನಿಮಾ ರೆಡಿಯಾಗಿರುತ್ತೋ
ಇನ್ಫ್ಯಾಕ್ಟ್ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಬ್ಯಾಕ್ ಇದೆ. ಇದೇ ಸಿನಿಮಾ ನಂತರ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಅದು ಕೂಡ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ತಂದು ಕೊಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದ್ರ ಜೊತೆಗೆ ದರ್ಶನ್ ಬಾಳಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಆ ತಪ್ಪುಗಳನ್ನು ಬಗೆಹರಿಸ್ಕೊಳ್ಳೋದು, ತಿದ್ದಿಕೊಳ್ಳೋದು, ಈ ಮೂಲಕ ಮತ್ತೆ ಮತ್ತೆ ಅದೇ ತಪ್ಪು ಆಗದಂತೆ ನೋಡಿಕೊಳ್ಳೋದು ಅತ್ಯಂತ ಮುಖ್ಯ. ಈ ಕೆಲಸವನ್ನು ದರ್ಶನ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ? ಈ ಜ್ಯೋತಿಷಿಗಳ ಮಾತನ್ನ ಕೇಳಿದ ಬಳಿಕ ಅಕ್ಟೋಬರ್ 28ರವರೆಗೆ ದರ್ಶನ್ಗೆ ಇರುವಂತಹ ಈ ಒಂದೊಂದೇ ಕಟಿಪಿಟಿಗಳನ್ನು, ಒಂದೊಂದೇ ನಿರ್ಬಂಧಗಳನ್ನು ನೀವು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.